ಹಾಯ್ ಗೈಸ್, ನೀವು ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಹಾಕ್ತಿರಲ್ವಾ? ನೀವು ಹಾಕಿರುವಂಥ ಸ್ಟೇಟಸ್ ಒಬ್ಬರಿಗೆ ಮಾತ್ರ ಕಾಣಿಸ್ಬೇಕು, ಬೇರೆ ಯಾರಿಗೂ ನೀವು ಅಪ್ಲೋಡ್ ಮಾಡಿರುವಂಥ ಸ್ಟೇಟಸ್ ಕಾಣಿಸ್ಬಾರ್ದು ಅಂತಂದರೆ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ 4-5 ಜನಕ್ಕೆ ಕಾಣೋ ರೀತಿಯೂ ಕೂಡ ಹಾಕ್ಕೊಳ್ಬೋದು. ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣ್ತಾ ಇದೆಯಲ್ವಾ? ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಅಪ್ಡೇಟ್ಸ್ ಅಂತ ಇದೆ, ಅಪ್ಡೇಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅಪ್ಡೇಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ನಿಮಗೆ ಕ್ಯಾಮರಾ ಸಿಂಬಲ್ ಇರುತ್ತೆ. ಕ್ಯಾಮರಾ ಸಿಂಬಲ್ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಟೆಕ್ಸ್ಟ್, ಮ್ಯೂಸಿಕ್, ಲೇಔಟ್, ವಾಯ್ಸ್ ಅಂತ. ನೀವು ಇಲ್ಲಿ ಯಾವ ಸ್ಟೇಟಸನ್ನು ಹಾಕಬೇಕು ಅಂತಿದ್ರೆ ಅದನ್ನು ಹಾಕ್ಬೋದು. ಟೆಕ್ಸ್ಟ್ ಬೇಕು ಅಂತಂದರೆ ಟೆಕ್ಸ್ಟನ್ನು ಬರಿಬೋದು, ಮ್ಯೂಸಿಕ್ಕನ್ನು ಹಾಕಬೇಕು ಅಂತಂದರೆ ಮ್ಯೂಸಿಕ್ ಕೂಡ ಹಾಕ್ಕೊಳ್ಬೋದು, ಲೇಔಟ್ ಬೇಕು ಅಂತಂದರೆ ಲೇಔಟ್, ಹಾಗೆ ವಾಯ್ಸ್ ಬೇಕು ಅಂತಂದರೆ ವಾಯ್ಸನ್ನು ಕೂಡ ಹಾಕ್ಕೊಳ್ಬೋದು. ಈಗ ನಾನು ಒಂದು ಫೋಟೋವನ್ನು ಹಾಕ್ತೀನಿ ಸ್ಟೇಟಸ್ಸಿಗೆ. ಈಗ ಕೆಳಗಡೆ ಒಂದು ಫೋಟೋ ಇದೆ ನಾಗರ ಪಂಚಮಿದು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ, ಆಯಿತಾ? ಈ ರೀತಿ ಇಂಟರ್ಫೇಸ್ ಬಂದಾಗ ಇವತ್ತು ನಾಗರ ಪಂಚಮಿ, ಆದ್ದರಿಂದ ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ಒಂದು ವಿಡಿಯೋ ಇವತ್ತು ಅಪ್ಲೋಡ್ ಆದರೂ ಆಗ್ಬೋದು, ಇಲ್ಲ ಅಂತಂದರೆ ನಾಳೆ ಕೂಡ ಅಪ್ಲೋಡ್ ಆಗ್ಬೋದು. ಆದರೂ ಕೂಡ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಗೈಸ್, ನಂತರ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಸ್ಟೇಟಸ್ ಅಂತ ಇದೆ. ಸ್ಟೇಟಸ್ ಪಕ್ಕದಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಇದೆ. ಕಾಂಟ್ಯಾಕ್ಟ್ಸ್ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಹೂ ಕ್ಯಾನ್ ಸಿ ಮೈ ಸ್ಟೇಟಸ್ ಅಪ್ಡೇಟ್ಸ್ ಅಂತ ಇದೆ. ಇಲ್ಲಿ ಕೆಳಗಡೆ ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೆಕ್ಟೆಡ್, ಹಾಗೆ ಓನ್ಲಿ ಶೇರ್ ವಿತ್ ಅಂತ ಇದೆ. ನೀವು ಇಲ್ಲಿ ಓನ್ಲಿ ಶೇರ್ ವಿತ್ ಮೂರನೇ ಆಪ್ಷನ್, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇನ್ಕ್ಲೂಡೆಡ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ರೈಟ್ ಸೈಡಲ್ಲಿ ಇನ್ಕ್ಲೂಡೆಡ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಾನು ಇಲ್ಲಿ ಆಲ್ರೆಡಿ 2 ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನು ನಾನು ಈಗ ತೆಗಿತೀನಿ, ಆಯಿತಾ ಫ್ರೆಂಡ್ಸ್? ನಂತರ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಯಾರಿಗಾದರೂ ಒಬ್ಬರಿಗೆ ನಿಮ್ಮ ಒಂದು ಸ್ಟೇಟಸ್ ಕಾಣಬೇಕು ಅಂತಿದ್ರೆ, ಯಾರಿಗೆ ಸ್ಟೇಟಸ್ ಕಾಣಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅವರನ್ನು ಟಿಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಫಸ್ಟಲ್ಲಿ ಇರುವಂಥ ಒಂದು ಕಾಂಟ್ಯಾಕ್ಟ್ ಇದೆ, ಆ ಒಂದು ಕಾಂಟ್ಯಾಕ್ಟ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕಾಂಟ್ಯಾಕ್ಟ್ ನೇಮ್ ಇರುತ್ತೆ, ನೇಮ್ ಪಕ್ಕದಲ್ಲಿ ಒಂದು ರೌಂಡ್ ಬಾಕ್ಸ್ ಇದೆ ರೈಟ್ ಸೈಡಲ್ಲಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಗ್ರೀನಲ್ಲಿ ರೈಟ್ ಮಾರ್ಕ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ, ಹಾಗೆ ವೈಟ್ ಕಲರಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು. ಈಗ ಒಂದು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಒನ್ ಕಾಂಟ್ಯಾಕ್ಟ್ ಸೆಲೆಕ್ಟೆಡ್ ಅಂತ ಕಾಣಿಸ್ತಿದೆ. ನಂತರ ನೀವು ಕೆಳಗಡೆ ರೈಟ್ ಮಾರ್ಕ್ ಇದೆ ನೋಡಿ, ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ, ನಂತರ ಡನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇದಿಷ್ಟು ಮಾಡಿ ನಂತರ ಕೆಳಗಡೆ ಅಲ್ಲಿ ಸೆಂಡ್ ಬಟನ್ ಇದೆಯಲ್ವೋ, ವಾಟ್ಸಪ್ ನಾರ್ಮಲಾಗಿ ನೀವು ಸ್ಟೇಟಸನ್ನು ಅಪ್ಲೋಡ್ ಮಾಡ್ತೀರಾ, ಆ ಒಂದು ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಒಂದು ಕಾಂಟ್ಯಾಕ್ಟಿಗೆ, ನೀವು ಯಾವ ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿದ್ದೀರಾ ಆ ಒಂದು ಕಾಂಟ್ಯಾಕ್ಟಿಗೆ ಮಾತ್ರ ನಿಮ್ಮ ಒಂದು ಸ್ಟೇಟಸ್ ಕಾಣಿಸುತ್ತೆ ಫ್ರೆಂಡ್ಸ್, ನೀವು ಅಪ್ಲೋಡ್ ಮಾಡಿರುವಂಥ ಸ್ಟೇಟಸ್. ಅದೇ ರೀತಿಯಾಗಿ ನಿಮಗೆ 4-5 ಜನ ಅಥವಾ 10 ಜನ ಆಗಿರ್ಬೋದು, ನಿಮಗೆ ಬೇಕಾಗಿರುವಷ್ಟು ಜನಕ್ಕೆ ಮಾತ್ರ ಕಾಣಿಸ್ಬೇಕು ಅಂತಂದರೆ ಅಲ್ಲಿ ಇನ್ಕ್ಲೂಡೆಡ್ ಅಂತ ಇದೆ, ಅದ್ರ ಮೇಲ್ಗಡೆ ಮತ್ತೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಓನ್ಲಿ ಶೇರ್ ವಿತ್ ಅಂತ ಇದೆ, ಅದ್ರ ಮುಂದ್ಗಡೆ ಇನ್ಕ್ಲೂಡೆಡ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಕಾಂಟ್ಯಾಕ್ಟಿಗೆ ನೀವು ಅಪ್ಲೋಡ್ ಮಾಡ್ತಿರುವಂಥ ಸ್ಟೇಟಸ್ ಸೆಂಡ್ ಆಗಬೇಕು, ಶೇರ್ ಆಗಬೇಕು, ಅವರನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈಗ ಒಂದು 4-5 ಕಾಂಟ್ಯಾಕ್ಟನ್ನು ಸೆಲೆಕ್ಟನ್ನು ಮಾಡ್ತೀನಿ. ಈಗ ನೋಡಿ 10 ಕಾಂಟ್ಯಾಕ್ಟನ್ನು ಸೆಲೆಕ್ಟನ್ನು ಮಾಡಿದ್ದೀನಿ. ಈ ರೀತಿ ರೈಟ್ ಮಾರ್ಕು ಬರಬೇಕಾಗುತ್ತೆ ಗ್ರೀನ್ ಕಲರಲ್ಲಿ. ಈಗ 10 ಕಾಂಟ್ಯಾಕ್ಟಿಗೂ ಕೂಡ ರೈಟ್ ಮಾರ್ಕ್ ಬಂದಿದೆ. ಇಲ್ಲಿ ಮೇಲ್ಗಡೆ ಶೇರ್ ಸ್ಟೇಟಸ್ ವಿತ್ 10 ಕಾಂಟ್ಯಾಕ್ಟ್ಸ್ ಸೆಲೆಕ್ಟೆಡ್ ಅಂತ ಬಂದಿದೆ ನೋಡಿ. ನೀವು ಇಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡಿರ್ತೀರ ಅಷ್ಟು ಅಲ್ಲಿ ಕಾಣಿಸುತ್ತೆ, ಆಯಿತಾ? ನಂತರ ಕೆಳಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ, ನಂತರ ನೀವು ಡನ್ ಮೇಲ್ಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ಡನ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಟನ್ ಇದೆಯಲ್ವ, ಸೆಂಡ್ ಬಟನ್, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಂಡಿಂಗ್ ಸ್ಟೇಟಸ್ ಅಪ್ಡೇಟೆಡ್ ಅಂತ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಅಪ್ಲೋಡ್ ಮಾಡಿರುವಂಥ ಸ್ಟೇಟಸ್ ಸೆಂಡ್ ಆಗುತ್ತೆ, 10 ಜನರಿಗೆ ಮಾತ್ರ ಸೆಂಡ್ ಆಗುತ್ತೆ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ವಾಟ್ಸಪ್ ಸ್ಟೇಟಸನ್ನು ಹೈಡ್ ಮಾಡೋದು ಅಂತ. ಈಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವೀಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.